ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ ವಾರ ರೀಡಿಂಗ್ ಹೇಗಿದೆ ನೋಡೋ ಬನ್ನಿ. ಸೊ ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ? ಓಕೆ, ಸೊ ನೀವು ಈಗ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಲೈಕ್ ನಿಮ್ಮ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ತುಂಬ ಬೇಕಾಗಿರೋರು ಇರ್ಬೋದು. ಓಕೆ, ಸೊ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ? ಓಕೆ, ಸೊ ಈ ಪರ್ಸನ್ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಇರ್ಬೋದು. ಓಕೆ, ಆ್ಯಂಡ್ ಮೋಸ್ಟ್ಲಿ ಇವ್ರ ಡಿಸಿಷನ್ ತುಂಬ ಇಂಡಿಪೆಂಡೆಂಟಾಗಿ ತೊಗೊಳ್ಳೋವಂಥ ವ್ಯಕ್ತಿ. ಓಕೆ, ಆ್ಯಂಡ್ ಸೊ ನಿಮ್ಮ ಬಗ್ಗೆ ಈ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ಸೊ ಈ ಪರ್ಸನ್ ಅನಿಸ್ತಿದೆ ಮೋಸ್ಟ್ಲಿ ನೀವು ಇವ್ರ ಸ್ಟ್ರೆಂತ್ ಆಗಿರ್ತೀರಾ ಅಂತ. ಓಕೆ, ಸೊ ತುಂಬ ನಿಮ್ಮನ್ನು ನಂಬ್ತಾರೆ ಈ ಪರ್ಸನ್. ಓಕೆ, ಆರ್ ಇದು ಕೆಲವ್ರಿಗೆ. ಓಕೆ, ಸೊ ಇನ್ನು ಕೆಲವ್ರಿಗೆ ಈ ಪರ್ಸನ್ ಮೋಸ್ಟ್ಲಿ ಲೋನ್ಲಿ ಆಗಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಓಕೆ, ಅಥವಾ ಈ ಪರ್ಸನ್ ಅನಿಸ್ತಿರ್ಬೋದು. ಓಕೆ, ಸೊ ನೀವು ಬಂದು ಇವ್ರನ್ನ ಮೀಟ್ ಮಾಡ್ತೀರಾ ಅಂತ. ಬಟ್ ಇಲ್ಲಿ ಚಾರಿಯಟ್ ರಿವರ್ಸ್ ಬಂದಿರೋದ್ರಿಂದ ಓಕೆ, ಸೊ ಡೆಫಿನೆಟ್ಲಿ ಇವ್ರು ವೆಯ್ಟ್ ಮಾಡ್ತಿಲ್ಲ. ಓಕೆ, ಸೊ ಇವರು ಮುಂಚೆ ವೆಯ್ಟ್ ಮಾಡ್ತಿದ್ರು ನಿಮಗೋಸ್ಕರ ಅಂತ ಅನ್ಸುತ್ತೆ. ಬಟ್ ಈ ಪರ್ಸನ್ ವೆಯ್ಟ್ ಮಾಡ್ತಿಲ್ಲ. ಓಕೆ, ಸೊ ತುಂಬ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿ ಅಂತ ಅನಿಸುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಇವರು ನೀವು ಇವ್ರ ಸ್ಟ್ರೆಂತ್ ಅಂತ ಯೋಚನೆ ಮಾಡ್ತಿದ್ದಾರೆ ಕೆಲವ್ರಿಗೆ. ಆ್ಯಂಡ್ ಡೆಫಿನೆಟ್ಲಿ ಲಿಯೋ ಸಹ ಇರ್ಬೋದು ಈ ಪರ್ಸನ್, ಅಥವಾ ಕ್ಯಾನ್ಸರಿಯನ್ ಇರ್ಬೋದು, ಅಥವಾ ಮೇಜರ್ ವರ್ಗೋ ಇರ್ಬೋದು. ಓಕೆ, ಸೊ ತುಂಬ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರುವಂಥ ಒಂದು ವ್ಯಕ್ತಿ. ಓಕೆ, ಆ್ಯಂಡ್ ಸೊ ತುಂಬ ಹರ್ಟ್ ಆಗಿದ್ದಾರೆ. ಓಕೆ, ಸೊ ಪಾಸ್ಟಲ್ಲಿ ಇವ್ರು ಹರ್ಟ್ ಆಗಿರ್ಬೋದು, ಅಥವಾ ಮೋಸ್ಟ್ಲಿ ನಿಮ್ಮಿಂದ ಇವ್ರು ಹರ್ಟ್ ಆಗಿದ್ದಾರೆ. ಓಕೆ, ಸೊ ಕೆಲವ್ರಿಗೆ ಇದು ನಿಮ್ಮಿಂದ ಹರ್ಟ್ ಆಗಿದ್ದಾರೆ, ಅದಕ್ಕೆ ಮೋಸ್ಟ್ಲಿ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಅಥವಾ ಈ ಪರ್ಸನ್ ಪಾಸ್ಟಲ್ಲಿ ಹರ್ಟ್ ಆಗಿದೆ. ಓಕೆ, ಆ್ಯಂಡ್ ಅದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಓಕೆ, ಸೊ ಮೋಸ್ಟ್ಲಿ ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ, ಇದು ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಏನೋ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ ಆಗಿರ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಜಾಸ್ತಿ ನನಗೆ ಫೈರ್ ಸೈನ್ಸ್ ಕಾಣಿಸುತ್ತೆ. ತುಂಬ ಒಂಥರ ಲೈಕ್ ಈ ಪರ್ಸನ್ ಡಿಸಿಷನ್ ಏನು ತೊಗೋತಾರೋ ಅದ್ರ ಮೇಲೆ ಸ್ಟ್ಯಾಂಡ್ ಆಗ್ತಾರೆ. ಓಕೆ, ಸೊ ಅಂಥ ಒಂದು ಸ್ಟ್ರಾಂಗ್ ವ್ಯಕ್ತಿತ್ವ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಯಾರು ಕೇರ್ ಮಾಡುವಂಥ ವ್ಯಕ್ತಿ ಅಲ್ಲ. ಓಕೆ, ಸೊ ಆ್ಯಂಡ್ ಮೋಸ್ಟ್ಲಿ ಇವ್ರು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಕೆಲವ್ರಿಗೆ, ಆ್ಯಂಡ್ ನಿಮಗೋಸ್ಕರ ಕೇರ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಓಕೆ, ಬಟ್ ಅಗೇನ್ ಇಲ್ಲೇನೋ ಆಗಿದೆ. ಮೋಸ್ಟ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರ್ಬೋದು. ಓಕೆ, ಅಥವಾ ಮೇಜರ್ ಸಮಸ್ಯೆ ಇರಬಹುದು. ಓಕೆ, ಸೊ ಅದ್ರ ಬಗ್ಗೆ ಸಹ ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ, ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಮೋಸ್ಟ್ಲಿ ಅದು ಸಹ ಇರ್ಬೋದು, ಫ್ಯಾಮಿಲಿನಲ್ಲಿನೋ ಇಶ್ಯೂ ಇರ್ಬೋದು, ಅಥವಾ ಈ ಪರ್ಸನ್ ಮನಸ್ಸಲ್ಲಿ ಮೋಸ್ಟ್ಲಿ ಇವ್ರ ಫ್ಯಾಮಿಲಿನ ಗ್ರೋ ಮಾಡ್ಬೇಕಂತ ಇರ್ಬೋದು. ಅಂದರೆ ಇವರು ಮೋಸ್ಟ್ಲಿ ಮದುವೆ ಆಗ್ಬೇಕಂತ ಇರ್ಬೋದು ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಮೋಸ್ಟ್ಲಿ ನಿಮ್ಗೆ ಪ್ರಪೋಸ್ ಮಾಡ್ಬೇಕಂತಿದ್ದಾರೆ. ವಾವ್, ಓಕೆ. ಸೊ ಡೆಫಿನೆಟ್ಲಿ ಅಕಸ್ಮಾತ್ ನೀವೀಗ ರಿಲೇಷನ್ಶಿಪ್ಪಲ್ಲಿದ್ದರೆ ಈ ಪರ್ಸನ್ ಜೊತೆ ಡೆಫಿನೆಟ್ಲಿ ಈ ಪರ್ಸನ್ ಪ್ರಪೋಸ್ ಮಾಡ್ತಾರೆ ನಿಮಗೆ. ಓಕೆ, ಆ್ಯಂಡ್ ಮದುವೆಗೆ ಸಹ ಈ ಪರ್ಸನ್ ರೆಡಿ ಆಗಿದ್ದಾರೆ. ಓಕೆ, ಸೊ ಇದು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಈ ಪರ್ಸನ್ ಮೋಸ್ಟ್ಲಿ ಫ್ಯಾಮಿಲಿನ ತುಂಬ ಇಂಪಾರ್ಟೆಂಟ್ ಕೊಡುವಂಥ ವ್ಯಕ್ತಿ. ಓಕೆ, ಸೊ ಫ್ಯಾಮಿಲಿಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇವ್ರ ಫ್ಯಾಮಿಲಿ ಮೋಸ್ಟ್ಲಿ ಇವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಓಕೆ, ಸೊ ಇದು ಕೆಲವ್ರಿಗೆ. ಓಕೆ, ಸೊ ಇನ್ನು ಕೆಲವ್ರಿಗೆ ಡೆಫಿನೆಟ್ಲಿ ಫ್ಯಾಮಿಲಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈ ಪರ್ಸನ್ನ. ಆ್ಯಂಡ್ ಈ ಪರ್ಸನ್ ಡೆಫಿನೆಟ್ಲಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಅಥವಾ ಏನಾದರೂ ಫ್ಯಾಮಿಲಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಓಕೆ, ಮೇಜರಲ್ಲಿ ನಂಗೆ ಬರ್ತಿರೋದೇನು ಅಂದರೆ, ಮೇಜರ್ ಒಂದು ಮೆಸೇಜ್ ಬರ್ತಿದೆ ಇಲ್ಲಿ. ತುಂಬ ಒಂಥರ ಹೆಲ್ಪಿಂಗ್ ನೇಚರ್ ಇರುವಂಥ ವ್ಯಕ್ತಿ. ಓಕೆ, ತುಂಬ ಸಹಾಯ ಮಾಡ್ತಾರೆ ಈ ಪರ್ಸನ್. ಸೊ ಅಂದರೆ ಈ ಪರ್ಸನ್ಗೆ ಒಂದ್ಸಲಿ ಯಾರಾದರೂ ತಪ್ಪು ಅಂತ ಗೊತ್ತಾದರೆ ಇವರು ಅವ್ರಿಗೆ ಸಹಾಯ ಮಾಡಲ್ಲ. ಓಕೆ, ಸೊ ಇವ್ರ ಮನಸ್ಸಿಗೆ ಅವರು ಇಷ್ಟ ಇದ್ದರೆ ಮಾತ್ರ ಇವ್ರು ಸಹಾಯ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಓಕೆ, ಸೊ ಅಂಥ ವ್ಯಕ್ತಿ ಮೋಸ್ಟ್ಲಿ ನಿಮಗೆ ಸಹಾಯ ಮಾಡಿ ಇವ್ರು ಮೋಸ್ಟ್ಲಿ ಹರ್ಟ್ ಆಗಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಇವಾಗ ಈ ಪರ್ಸನ್ ನಿಮ್ಮನ್ನು ಅಷ್ಟು ನಂಬ್ತಿಲ್ಲ. ಓಕೆ, ಸೊ ಇದು ಕೆಲವ್ರಿಗೆ ಒಂದು ಮೆಸೇಜ್ ಇದೆ. ಆ್ಯಂಡ್ ಓಕೆ, ಸೊ ಡೆಫಿನೆಟ್ಲಿ ಸನ್ ಕಾರ್ಡ್ ತುಂಬ ಒಳ್ಳೆಯದಾಗುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ಮೋಸ್ಟ್ಲಿ ಈ ಪರ್ಸನ್ ಅಕಸ್ಮಾತ್ ನೀವು ರಿಲೇಷನ್ಶಿಪ್ಪಲ್ಲಿ ಎಂಟ್ರ್ ಆಗಬೇಕು ಅಂತಿದ್ರೆ ಈ ಪರ್ಸನ್ ಜೊತೆ ಡೆಫಿನೆಟ್ಲಿ ಒಳ್ಳೆ ಕಾರ್ಡ್ ಇದೆ ಇದು. ಆ್ಯಂಡ್ ಯೂನಿವರ್ಸ್ ಪಾಸಿಟಿವ್ ವೈಬ್ಸ್ ಕಳಿಸಿದ್ದಾರೆ ನಿಮಗೆ. ಓಕೆ, ಆ್ಯಂಡ್ ಅಕಸ್ಮಾತ್ ನೀವು ಮಕ್ಕಳ ಬಗ್ಗೆ ಏನೋ ಚಿಂತೆ ಮಾಡ್ತಿದ್ರೆ ಅದು ಸಾಲ್ವ್ ಆಗುತ್ತೆ ಅಂತ ಅರ್ಥ. ಓಕೆ, ವಾವ್, ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ಸೊ ಮೇಜರ್ ಅರ್ತ್ ಸೈನ್ ಸಹ ಬರ್ತಿದೆ ಮತ್ತೆ ರೀಡಿಂಗಲ್ಲಿ. ನಂಗೆ 2 ಲಿಯೋ ಕಾರ್ಡ್ಸ್ ಇದೆ ಇಲ್ಲಿ. ಓ ವಾವ್, ಓಕೆ. ಸೊ ಮೇಜರ್ ಲಿಯೋ ಸಹ ಇರ್ಬೋದು ಈ ಪರ್ಸನ್. ಓಕೆ, ಸೊ 2 ಲಿಯೋ ಕಾರ್ಡ್ಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ
ಓಕೆ, ತುಂಬ ಯಂಗಾಗಿ ಹಾರ್ಟ್ ಅಂದರೆ ಈ ಪರ್ಸನ್ ಮೋಸ್ಟ್ಲಿ ನಿಮಗಿಂತ ಚಿಕ್ಕವ್ರು ಇರ್ಬೋದು ಕೆಲವ್ರಿಗೆ, ಅಥವಾ ಇನ್ನು ಕೆಲವ್ರಿಗೆ ಪರ್ಸನ್ ಯೋಚನೆ ಮಾಡಿದ್ರೆ ಸ್ವಲ್ಪ ಚಿಕ್ಕವ್ರ ಥರ. ಓಕೆ, ಸೊ ಆ ಥರ ಸಹ ಇರ್ಬೋದು. ಓಕೆ, ಆ್ಯಂಡ್ ತುಂಬ ಬೇಗ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಈ ಪರ್ಸನ್ಗೆ ಅಂತ ಅನಿಸುತ್ತೆ. ಓಕೆ, ಸೊ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಏರ್ ಸೈನ್ಸ್ ಆಗಿರ್ಬೋದು ಇವರು. ಓಕೆ, ಆ್ಯಂಡ್ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ತೊಗೊಳ್ಳಿ, ಜನರಲ್ ರೀಡಿಂಗ್. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಮನಸ್ಸಲ್ಲಿ ಇದು ಕೆಲವ್ರಿಗೆ ಬ್ರೇಕಪ್ ಆಗೋಗಿರೋರಿಗೆ ಈ ಮನಸ್ಸಲ್ಲಿ ನಿಮ್ಮಿಂದ ಹರ್ಟ್ ಆಗಿದ್ದಾರೆ. ಓಕೆ, ಆ್ಯಂಡ್ ಇನ್ನು ಕೆಲವರು ಇವ್ರ ಪರ್ಸನ್ ಜೊತೆ ರಿಲೇಷನ್ಶಿಪ್ಪಲ್ಲಿರೋರು ಮೋಸ್ಟ್ಲಿ ಈ ಪರ್ಸನ್ ಪ್ರಪೋಸ್ ಮಾಡ್ತಾರೆ ನಿಮಗೆ. ಓಕೆ, ಸೊ ಇನ್ನೂ ಪ್ರಪೋಸ್ ಮಾಡಿಲ್ಲ ಅಂದರೆ ಇವರು ಪ್ರಪೋಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಈ ಪರ್ಸನ್ಗೆ ಸ್ವಲ್ಪ ನಂಗೆ ಅನ್ಸುತ್ತೆ ಡೆಫಿನೆಟ್ಲಿ ಲೈಫಲ್ಲಿ ಎಲ್ಲರಿಗೂ ತುಂಬ ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿ. ಓಕೆ, ಸೊ ತುಂಬ ಎಲ್ಲರಿಗೂ ಇವರು ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಇವ್ರನ್ನ ಹರ್ಟ್ ಮಾಡಿದ್ರೆ ಅಂಥವ್ರಿಗೆ ಇವ್ರು ರೆಸ್ಪೆಕ್ಟ್ ಕೊಡೋಲ್ಲ. ಓಕೆ, ಸೊ ಅಂಥ ವ್ಯಕ್ತಿತ್ವ ಬ್ಯೂಟಿಫುಲ್. ಓಕೆ, ಸೊ ಡೆಫಿನೆಟ್ಲಿ ಮೇಜರ್ ಆಪರ್ಚುನಿಟೀಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಓಕೆ, ಆ್ಯಂಡ್ ಮೋಸ್ಟ್ಲಿ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋ ರೀತಿ ಕಾಣಿಸ್ತಿದೆ. ಓಕೆ, ಆ್ಯಂಡ್ ಇಲ್ಲಿ ಹೊಸ ಒಂದು ಏನು ಹೇಳ್ತಾರೆ, ಏನೋ ಹೊಸದಾಗುತ್ತೆ ಲೈಫಲ್ಲಿ ಅಂತ ಅರ್ಥ. ಓಕೆ, ಮೋಸ್ಟ್ಲಿ ನನಗನ್ನಿಸ್ತಿದೆ ಈ ಪರ್ಸನ್ ಮನಸ್ಸಲ್ಲಿ ಏನೋ ಇದೆ ಹೇಳ್ಕೊಳ್ಳೋಕ್ಕೆ, ಅದು ನಿಮ್ಮ ಹತ್ರ ಹೇಳ್ಕೊಬಹುದು. ಓಕೆ, ಆ್ಯಂಡ್ ಇವ್ರಿಗೆ ಅನಿಸ್ತಿರ್ಬೋದು. ಓಕೆ, ಸೊ ಲೈಫಲ್ಲಿ ಇವರು ಸದ್ಯಕ್ಕೆ ಇವ್ರು ಇಷ್ಟಪಡೋ ಹಾಗೆ ಇವರಿಲ್ಲ. ಓಕೆ, ಸೊ ಇದು ಕೆಲವ್ರಿಗೆ. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಈ ಪರ್ಸನ್ ಮೇಜರ್ ಗೋಲ್ಸ್ ಇಟ್ಕೊಂಡಿರೋಂಥ ವ್ಯಕ್ತಿ. ಓಕೆ, ಸೊ ಲೈಫಲ್ಲಿ ತುಂಬ ಗೋಲ್ಸ್ ಇಟ್ಕೊಂಡಿದ್ದಾರೆ ಇವರು. ಓಕೆ, ವಾಫ್. ಓಕೆ, ಬ್ಯೂಟಿಫುಲ್. ಆ್ಯಂಡ್ ಟೈಮ್ ಟು ಗಿವ್ ರಾದರ್ ದನ್ ಟೇಕ್ ಅಪ್. 2 ಸರಿ ವರ್ಗೋ ಬರ್ತಿದೆ. ಓಕೆ, ಸೊ ಮೇಜರ್ ವರ್ಗೋ ಇರೋವಂಥ ವ್ಯಕ್ತಿ ಪರ್ಸನ್. ಓಕೆ, ಸೊ ಮೋಸ್ಟ್ಲಿ ಈ ಪರ್ಸನ್ಗೆ ಅನಿಸ್ತಿದೆ ಇವರು ತುಂಬಾ ಲೈಕ್ ಯುನೋ ಮೋಸ್ಟ್ಲಿ ನಿಮಗೆ ಲೈಫಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇವಾಗ ಇವ್ರು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಓಕೆ, ಇದು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಟೈಮ್ ಫಾರ್ ಹೀಲಿಂಗ್ ಇದೆ. ಮೋಸ್ಟ್ಲಿ ಈ ಪರ್ಸನ್ ಹೀಲಿಂಗಲ್ಲಿರ್ಬೋದು. ಆ್ಯಂಡ್ your dreams need a practical plan. ಓಕೆ, ಟಾರಿಯನ್ ಸಹ ಇರ್ಬೋದು ಈ ಪರ್ಸನ್. ಓಕೆ, ತುಂಬ ಸಪೋರ್ಟ್ ಮಾಡ್ತಿದೆ ನಿಮ್ಮನ್ನು. ಓಕೆ, ಸೊ ಒಂಥರ ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಂಡು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿರೋಂಥ ವ್ಯಕ್ತಿ. ಓಕೆ, ಇದು ಕೆಲವ್ರಿಗೆ. ಆ್ಯಂಡ್ ಲುಕ್ ಅಟ್ ದ ಬಿಗರ್ ಪಿಕ್ಚರ್, ಸ್ಯಾಜಿಟೇರಿಯಸ್ ಸಹ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ಈ ಪರ್ಸನ್ ಮೋಸ್ಟ್ಲಿ ತುಂಬ ನಾನು ಹೇಳ್ದಂಗೆ ಇವ್ರ ಗೋಲ್ಸ್ ಎಲ್ಲ ತುಂಬ ದೊಡ್ಡದು. ಓಕೆ, ಆ್ಯಂಡ್ ಮೋಸ್ಟ್ಲಿ ಈ ಪರ್ಸನ್ ನಿಮ್ಮ ಜೊತೆನೇ ಗೋಲ್ಸ್ ಕನಸನ್ನ ಕಾಣ್ತಾ ಇದ್ದಾರೆ. ಓಕೆ, ಬ್ಯೂಟಿಫುಲ್. ಆ್ಯಂಡ್ ದ ಎನರ್ಜಿ ಇಸ್ ಗೇನಿಂಗ್ ಮೊಮೆಂಟಮ್. ಸೊ ಏನೋ ನಡೆಯುತ್ತೆ ಅಂದರೆ ಮೋಸ್ಟ್ಲಿ ಈ ಒಂದು ನಂಗೆ ಅನ್ಸುತ್ತೆ ಇದೊಂದು 2 ವಾರದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಚೇಂಜಸ್ ಆಗುತ್ತೆ. ಅಂದರೆ ತುಂಬ ಪಾಸಿಟಿವ್ ಆಗಿರೋಂಥ ಚೇಂಜಸ್ ಬರ್ತಿದೆ ಅಂತ ಯೂನಿವರ್ಸ್ ಬ್ಲೆಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಗುಡ್ ಎನಫ್ ಮತ್ತೆವರೆಗೂ ಮೈ ಗಾಡ್. ಓಕೆ, ಸೊ ಮೇಜರ್ ವರ್ಗೋ ಅಂತೂ ಶ್ಯೂರ್ ಈ ಪರ್ಸನ್. ಸೊ ಇವ್ರ ಚಾರ್ಟ್ಸಲ್ಲಿ ವರ್ಗೋ ಜಾಸ್ತಿ ಇದೆ. ಓಕೆ, ಸೊ ಡೆಫಿನೆಟ್ಲಿ ತುಂಬ ಹೆಲ್ಪಿಂಗ್ ಇರ್ತಾರೆ ಈ ಪರ್ಸನ್. ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಓಕೆ, ಸೊ ಅಂಥ ಒಂದು ವ್ಯಕ್ತಿತ್ವ. ಸೊ ಯು ಆರ್ ಗುಡ್ ಎನಫ್ ಅಂತಿದ್ದಾರೆ. ಅಂದರೆ ಮೋಸ್ಟ್ಲಿ ಈ ಪರ್ಸನ್ಗೆ ಅನಿಸ್ತಿದೆ ಯಾವುದಕ್ಕೂ ಲೈಕ್ ಯುನೋ ನೀವು ಯಾವುದೇ ಸಮಸ್ಯೆಗೂ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಅಂತ. ಓಕೆ, ಸೊ ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಾಲಿಟಿ ಬ್ಯೂಟಿಫುಲ್. ಪೈಸಿಯನ್ ಸಹ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು. ಓಕೆ, ಸೊ ಸ್ಪಿರಿಚುವಲ್ ಮತ್ತು ಪ್ರಾಕ್ಟಿಕಲ್ ಕೂಡ. ಓಕೆ, ಮೋಸ್ಟ್ಲಿ ಸ್ಪಿರಿಚುವಲ್ ಇದ್ದಾರೆ ಈ ಪರ್ಸನ್. ಆ್ಯಂಡ್ ಆಸ್ಕ್ ಯು ಏಂಜಲ್ಸ್. ಓಕೆ, ಸೊ ಮೋಸ್ಟ್ಲಿ ಏಂಜಲ್ಸಿಂದ ಏನೋ ಸೈನ್ಸ್ ಬರ್ತಿದೆ ನಿಮಗೆ ಅಂತ ಅರ್ಥ. ಸೊ ಅದನ್ನು ಅಬ್ಸರ್ವ್ ಮಾಡಿ. ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ ಕಳಿಸಿದೆ ನಿಮಗೆ, ನಂಬರ್ಸಿಂದ ಇರ್ಬೋದು ಅಥವಾ ಏನಾದರೂ ಒಂದು ಏನೋ ಒಂದು ಕೇಳಿ ಏಂಜಲ್ಸ್ನ. ಓಕೆ, ಸೊ ಅವ್ರು ನಿಮಗೆ ಸೈನ್ಸ್ ಕಳಿಸ್ತಾರೆ. ಸೊ ನೀವು ಮಾಡ್ತಿರೋ ಕೆಲಸದ ಬಗ್ಗೆ. ಓಕೆ, ಸೊ ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಿದೆ. ಸೊ ಡೆಫಿನೆಟ್ಲಿ ಏನೋ ಒಂದು ಸಾಲ್ವ್ ಆಗುತ್ತೆ ಅಂತ ಅರ್ಥ. ಸೊ ಲೈಫಲ್ಲಿ ತುಂಬ ದಿನದಿಂದ ಏನೋ ಅಂದ್ಕೊಂಡಿದ್ರಿ, ಸೊ ಅದು ಸಾಲ್ವ್ ಆಗೋ ರೀತಿ ಬರ್ತಿದೆ. ಬ್ಯೂಟಿಫುಲ್. ಟ್ರೈ ಮಾಡಿ ರೀಡಿಂಗ್ನ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಸೊ ಇನ್ನೊಂದು 2-3 ವಾರದಲ್ಲಿ ಇದು ಸಾಲ್ವ್ ಆಗುತ್ತೆ ನಿಮಗೆ ಅಂತ ಅರ್ಥ. ಓಕೆ, ಬಟ್ ಬ್ಯೂಟಿಫುಲ್. ಎಸ್, ಸೊ ತಿರ್ಗಾ ಇಲ್ಲಿ ನಮಗೆ ರೇನ್ಬೋ ಬರ್ತಿದೆ ಇಲ್ಲಿ. ಸೊ ತುಂಬ ಒಳ್ಳೆ ಸೈನ್ಸ್ ಕೊಡ್ತಿದ್ದಾರೆ ಏಂಜಲ್ಸ್ ನಿಮಗೆ. ಆ್ಯಂಡ್ ನಂಗೆ ಅನ್ಸುತ್ತೆ ಇಲ್ಲಿ ಈ ಪರ್ಸನ್ ತುಂಬ ಯುನೋ ಸ್ಟ್ರಾಂಗಾಗಿ ಡಿಸಿಷನ್ ತೊಗೋತಾ ಇದ್ದಾರೆ. ಓಕೆ, ಸೊ ಇವ್ರ ಡಿಸಿಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಓಕೆ, ಆ್ಯಂಡ್ ತುಂಬ ಲ್ಯಾವೆಂಡರ್ ಕಾಣಿಸ್ತಿದೆ. ಸೊ ಲ್ಯಾವೆಂಡರ್ ಡ್ರೆಸ್ ಹಾಕೊಂಡ್ರೆ ಒಳ್ಳೆಯದು ಈ ವಾರ ಅಥವಾ ನೆಕ್ಸ್ಟ್ ವಾರ. ಸೊ ವೇಟ್ ಅಂತ ಬರ್ತಿದೆ. ಓಕೆ, ಸೊ ಮೋಸ್ಟ್ಲಿ ಏಂಜಲ್ಸ್ ನಿಮ್ಗೆ ಏನಕ್ಕೋ ವೇಟ್ ಹೇಳ್ತಾ ಇದ್ದಾರೆ. ಸೊ ಯಾವುದನ್ನ ಒಂದು ಪರಿಸ್ಥಿತಿನಲ್ಲಿ ನೀವು ಈಗಿದ್ರೆ, ಓಕೆ, ಸೊ ಈಗ ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ ಸ್ವಲ್ಪ ವೇಟ್ ಮಾಡಿ. ಓಕೆ,
ಆಮೇಲೆ ತೊಗೊಳ್ಳಿ ಅಂತ. ಸೊ ಹೆಲ್ಪ್ಫುಲ್ ಪೀಪಲ್ ಮೋಸ್ಟ್ಲಿ ನಿಮ್ಗೆ ಯಾರು ಹೆಲ್ಪ್ ಮಾಡಲಿಕ್ಕೆ ಬರೋ ಹಾಗಿದೆ. ಓಕೆ, ಸೊ ಈ ಸಿಚುವೇಶನ್ ಅಥವಾ ಈ ಒಂದು ನೀವೇನು ಯೋಚನೆ ಮಾಡ್ತೀರಿ ಇವಾಗ ಸಾಲ್ವ್ ಆಗಬೇಕಲ್ಲ ಇದು ಅಂತ, ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಯಾರು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿರ್ಬೋದು. ಓಕೆ, ಆ್ಯಂಡ್ ಬ್ಯೂಟಿಫುಲ್, ನೋ ನೀಡ್ ಟು ವರಿ ಅಂತ ಬಂತು. ಸೊ ಡೆಫಿನೆಟ್ಲಿ ಏಂಜಲ್ಸ್ ಗೈಡ್ ಮಾಡ್ತಾ ಇರಲಿ, ಸೊ ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಬ್ಯೂಟಿಫುಲ್ ಆಗಿತ್ತು ಈ ರೀಡಿಂಗ್. ಓಕೆ, ಆ್ಯಂಡ್ ಇವ್ರ ಮನಸ್ಸಲ್ಲಿ ಡೆಫಿನೆಟ್ಲಿ ನಾನು ಹೇಳ್ದಂಗೆ ತುಂಬ ರೆಸ್ಪಾನ್ಸಿಬಲ್ ಆಗಿರುವಂಥ ವ್ಯಕ್ತಿ. ಓಕೆ, ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಓಕೆ, ಸೊ ಅದಂತೂ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಈ ಪರ್ಸನ್ ಯಾರೇ ಆಗಿರಲಿ, ಓಕೆ, ಸೊ ನಿಮ್ಮನ್ನು ಇಷ್ಟಪಡ್ತಾರೆ. ಆ್ಯಂಡ್ ಬಟ್ ತುಂಬ ಒಂಥರ ಡಿಸಿಪ್ಲಿನ್ ಆ ಥರ ಎಲ್ಲ ಯೋಚನೆ ಮಾಡೋವಂಥವ್ರು. ಅಂದರೆ ಇವ್ರು ಹೇಳ್ದಾಗೆ ನಡಿಬೇಕು. ಓಕೆ, ಸ್ವಲ್ಪ ಕಂಟ್ರೋಲಿಂಗ್ ಸಹ ಇರ್ಬೋದು. ಓಕೆ, ಸೊ ಇದು ಕೆಲವರಿಗೆ ಕಂಟ್ರೋಲಿಂಗ್ ಸಹ ಇರ್ಬೋದು, ಆ್ಯಂಡ್ ಇನ್ನು ಕೆಲವ್ರಿಗೆ ಹೊಸ ಪರಿಚಯ ಇರ್ಬೋದು. ಓಕೆ, ಸೊ ಇವಾಗ ಪರಿಚಯ ಆಗಿರುವಂಥ ವ್ಯಕ್ತಿ. ಓಕೆ, ಆ್ಯಂಡ್ ನಾನು ಹೇಳ್ದಂಗೆ ಮೋಸ್ಟ್ಲಿ ಇದು ಅರೇಂಜ್ ಮ್ಯಾರೇಜ್ ಆ ಥರ ಇರ್ಬೋದು. ಸೊ ಓಕೆ, ಸೊ ಸಾಲ್ವ್ ಆಗಿದ್ರು, ನೋ ಡೋಂಟ್ ವರಿ. ಕ್ಲೇಮ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಕಂಪ್ಲೀಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.